ಮಲಗಿದಾರೆ ಅನ್ಕೊಂತೀನಿ. ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಮಲಗಿದೆ. ನಾವು ಬಂದು ತಟ್ಟೆದ್ದೇಳಿಸ್ಬೇಕಾಗತ್ತೆ. ತಟ್ಟೆದ್ದೇಳಿಸೋ ಕೆಲಸ ರೈತರಿಗಿಂತ ಮುಂಚೆ ಮಾಧ್ಯಮದವ್ರು ಮಾಡಿದ್ರು. ಪ್ರತಿದಿನ ನ್ಯೂಸ್ ಮಾಡಿದ್ದಾರೆ, ಪ್ರತಿ ಪೇಪರಲ್ಲೂ ಬಂದಿದೆ, ಮೈನ್ ಪೇಜಲ್ಲೂ ಬಂದಿದೆ. ಆದ್ರೂ ಇದುವರೆಗೂ ಎಚ್ಚೆತ್ಕೊಂಡಿಲ್ಲ. ಅಂದ್ರೆ ಈ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಯವ್ರ ಹತ್ರ ಇವರು ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಇಲ್ಲಾಂದ್ರೆ ನಾವು ಸಾಮಾನ್ಯ ಜನಗಳು ಯಾರಾದ್ರೂ ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಒಂದು 2 ಗುಂಟೆ ಹೊಡ್ಕೊಂಡ್ರು ಕೂಡ ತಕ್ಷಣಕ್ಕೆ ನಮ್ಮ ಬೆಳೆ ರೈತರು ಕೂಡ ಬಂದು ಆ ಬೆಳೆ ನಾಶ ಮಾಡಿ ಅವ್ರ ತಂತಿ ಬೆಲೆ ಹಾಕ್ಯಂತ 2 ವರ್ಷದಿಂದ ಫಾರೆಸ್ಟ್ ಇಲಾಖೆ ಗೊತ್ತಿದೆ 3 ಫ್ಯಾನ್ಗಳನ್ನು ಕುಂದಿರಿಸಿದ್ದಾರೆ. ಅನಾಧಿಕ ಒಂದು ಏನಂದ್ರೆ ಅದಕ್ಕೆ ಒಂದು ದಾಖಲೆನೂ ತಗೊಂಡಿಲ್ಲ. ಮತ್ತೆ ಅರಣ್ಯ ಇಲಾಖೆ ಹತ್ರ ಒಂದು ಪರ್ಮಿಷನ್ ಅನ್ನು ತಗೊಂಡಿಲ್ಲ. ಯಾಕಂದ್ರೆ ಅರಣ್ಯ ಇಲಾಖೆನೇ ಹೇಳಿದೆ, ಇದನ್ನ ನಾವು ಪರ್ಮಿಷನ್ ಈ ಕಂಪ್ನಿಗಳಿಗೆ ನಾವು ಕೊಟ್ಟಿಲ್ಲ, ಇಲ್ಲಿ ಫ್ಯಾನ್ ಕುಂದಿರ್ಸಕ್ಕೆ ನಾವು ಪರ್ಮಿಷನ್ನೇ ಕೊಟ್ಟಿಲ್ಲ ಅಂತ ಅವರೇ ಹೇಳ್ತಾ ಇದಾರೆ. ಅವ್ರು ಹೇಳಿ ಅವರು ನೋಟಿಸ್ ಕೊಟ್ಟರು ಕೂಡ, ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟರು ಕೂಡ ಯಾರೇ ಅನ್ನೋದ ರಿನ್ಯೂ ಪವರ್ ಕಂಪ್ನಿಯವರು ಏನು ನಮ್ಮ ತಾಲೂಕನ್ನೇ ಕೊಂಡ್ಕೊಂಡಿದಾರ? ನಮ್ಮ ಜಿಲ್ಲೆಯಲ್ಲಿ ಏನಾದ್ರು ಸರ್ವಾಧಿಕಾರಿಗಳು ಹಿಟ್ಲರ್ ತರ ಏನಾದ್ರು ಯಾರಾದ್ರೂ ಇದ್ದಾರ ನಮ್ಮ ಜಿಲ್ಲೆಯಲ್ಲಿ? ಅದೇ DC-ನೇ ಹಿಟ್ಲರ ಅನ್ಕೊಂಬೋದ ನಾವು? DC ಹಿಟ್ಲರ್ ಅನ್ಕೊಂಬೋದಲ್ಲ. ರೈತರಿಗೆ ಏನು ಪರ್ಮಿಷನ್ ಇಲ್ಲ, ಸ್ಥಳೀಯ ಗ್ರಾಮ ಪಂಚಾಯತಿಗೆ ಪರ್ಮಿಷನ್ ಇಲ್ಲ, ಎಲ್ಲ DC-ನೇ ಕೊಡೋದಾದ್ರೆ ನಮ್ಗೊಂದು ಕೆಲಸ ಮಾಡಿ ಮನೆ ಜಿಲ್ಲಾಧಿಕಾರಿಗಳೇ, ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ನಮ್ಮ ರೈತರ ಜಮೀನುಗಳನ್ನ, ಮನೆಗಳನ್ನ, ಶಾಲೆಗಳನ್ನ, ಕಾಲೇಜ್ಗಳನ್ನ ಬೇರೆ ಯಾವ್ದಾರ ಒಂದು ಲೋಕಕ್ಕೆ ಶಿಫ್ಟ್ ಮಾಡಿಕೊಟ್ಬಿಡಿ ಮಾನ್ಯ ಜಿಲ್ಲಾಧಿಕಾರಿಗಳೇ. ನಿಮಗೆ ನೇರವಾಗಿ ಹೇಳ್ತೀನಿ, ನಾನು ನೇರವಾಗಿ ನಿಮ್ಮ ಮೇಲೆ ಆಪಾದನೆ ಮಾಡ್ತೀನಿ. ಯಾಕಂದ್ರೆ ಸುಮಾರು 2017 ಜೂನ್ 7ರಂದು ರಂಗಾಯಣದುರ್ಗ ಅಭಯಾರಣ್ಯವನ್ನು ಇದನ್ನೇನಂತ ಬಾರ್ಡ್ ಜೋನ್ ಅಂತ ಕರೆದಿದ್ರು. ಅದು ಆದೇಶ ಆಗೈತೆ. ಆದೇಶ ಆದ್ರೂ ಕೂಡ ಅಲ್ಲಿ ಯಾವುದೇ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡಬಾರ್ದು. ನೀವು ಹೆಂಗಿದ್ರು ಆದೇಶ ಕೊಟ್ರಿ, ನೀವು ಯಾವ ಗೈಡ್ಲೈನ್ಸ್ ನಲ್ಲಿ ಆದೇಶ ಕೊಟ್ಟಿದ್ರಿ ಅಂತ ನಮ್ಗೆ ಉತ್ತರ ಕೊಡಬೇಕು. ಉತ್ತರ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಾಲೂಕಿನ ಎಲ್ಲಾ ರೈತ ಸಂಘಟನೆಯವರು ಮತ್ತೆ ವಿದ್ಯಾರ್ಥಿ ಸಂಘಟನೆಯವರು ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ. ಯಾವ ರೀತಿ ಹೋರಾಟ ಮಾಡ್ತೀವಪ್ಪ ಅಂದ್ರೆ, ನಾನು ಈ ಮುಂಚೆನೆ ಹೇಳ್ದೆ, ನಮ್ಮನ್ಯಾದ್ರ ಬೇರೆ ಒಂದು ಗ್ರಾಹಕ ಕಳಿಸಿ ಅಂತೇಳಿ ಕಳಿಸೋವರೆಗೂ ನಿಮ್ಮನ್ನ ಮನೆಗೆ ಊಟಕ್ಕೆ ಬಿಡಲ್ಲ, ನಾವು ಹಂಗೆ ಹಿಡ್ಕೊಂಡು ಕುಂದಿರ್ಬೇಕಾಗುತ್ತೆ. ಅದೇ ರೀತಿ ನಮ್ಮ ತೊರ್ಸಾಲಲ್ಲಿ ಎಣ್ಣೆ ಕೂಡ ಮಾಡಿಲ್ಲ ರೀ. ಎಣ್ಣೆ ಹಾಕ್ದಕ್ಕೆ ವಿಂಡ್ ಫ್ಯಾನ್ಗಳು ಎತ್ತಾ ಇದಾರೆ. ಕೇಳಕ್ ಹೋದ್ರೆ ಅವ್ರ ಚೇಲಗಳನ್ನ ಬಿಟ್ಟು ದೌರ್ಜನ್ಯ ಮಾಡಿಸ್ತಾರೆ. ಅವ್ರ ಚೇಲಗಳನ್ನ ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಸ್ತಾರೆ. ಏನ್ ರೈತ ಸಂಘಟನೆಗೆ ಬೆಲೆನೇ ಇಲ್ವಾ? ಇಲ್ಲಿ ನಮ್ಮ ತಾಲೂಕಿನ ರೈತರ ಬಗ್ಗೆ ಕಾಳಜಿನೇ ಇಲ್ವಾ? ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ನಾವು ನೋಟಿಸ್ ಕೊಟ್ಟಿದ್ವಿ. ಆ ನೋಟಿಸ್ ನಾವು ಕ್ಯಾರೆ ಅಂತ ಇಲ್ಲ. ಇವ್ರೇನು ನಮ್ಮ ಬಾಯಿಗೆ ಒಂದು ತುಪ್ಪ ಇಲ್ಲ, ಒಂದು ಏನು ಪೆಂಡೆಸ್ ಅವರ ಒಂದು ಕೆಲಸ ತಾಲೂಕು ಆಡಳಿತ ಮಾಡ್ತಾ ಇದೆ. ನಮ್ಗೆ ನಮ್ಮ ರೈತರ ಬಗ್ಗೆ ಕಾಳಜಿನೇ ಇಲ್ಲ. ತಾಲೂಕು ಆಡಳಿತಕ್ಕಾಗಿ, ಜಿಲ್ಲಾಡಳಿತಕ್ಕಾಗಿ ಇವತ್ತು ನನಗೆ ಒಂದು ಕ್ಲಿಯರ್ ಕಟ್ ಆಗಿ ಮಾನ್ಯ ತಹಶೀಲ್ದಾರ್ ಇಲ್ಲಿ ಬಂದು ಒಂದು ಮಾತನ್ನು ಕೊಡ್ಬೇಕು. ಏನಂದ್ರೆ, ಇವಾಗ ಏನು ಅಕ್ರಮವಾಗಿ ಏನು ನಿರ್ಮಾಣ ಮಾಡಿದಾರೋ 3 ಸರ್ವೆ ನಂಬರ್ ಸಮೇತ ಕೊಡ್ತೀನಿ ನಾನು. ಆ ಫ್ಯಾನ್ಗಳನ್ನ ತಕ್ಷಣಕ್ಕೆ ನಿಲ್ಲಿಸಿ ಇಳಿಸ್ಬೇಕು. 1ನೇದು. 2ನೇದು, ಇಲ್ಲಿ ಸಿದ್ದಮ್ಮನಹಳ್ಳಿ ಗೇಟ್ ಮುಂದೆ ಅಲ್ಲಿ ಒಂದು ವಸತಿ ಶಾಲೆ ಇದೆ. ಆ ಶಾಲೆಯಿಂದ ಒಂದು 150 ಮೀಟರ್ ದೂರದಲ್ಲಿ ಒಂದು ಫ್ಯಾನ್ ನಿಲ್ಸಿದ ಅಳವಡಿಕೆ ಮಾಡಿದ್ದಾರೆ. ಅದಕ್ಕೆ ಪರ್ಮಿಷನ್ ಯಾವ ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದ್ರಿ? ಅದು ಯಾಕಂದ್ರೆ ವಸತಿ ಶಾಲೆ, ಚಿಕ್ಕ ಮಕ್ಳು ಇರ್ತಾರಲ್ಲಿ, ಆ ಸೌಂಡಿಗೆ ನೈಟ್ ಎಲ್ಲ ಮಕ್ಳು ಓದ್ಕೊಳಕ್ಕಾಗುತ್ತಾ? ಆ ಸೌಂಡ್ಗೆ ಎದುರ್ಕೊಳ್ಳಲ್ಲ. ಮಕ್ಳಿಗೆ ಎದುರ್ಕೊಂಡು ಜ್ವರಗಿರ ಬಂದ್ರೆ ಯಾರು ಹೊಣೆ? ಏನು ತಾಲೂಕು ಆಡಳಿತ ಬರುತ್ತಾ ಇಲ್ಲ ಜಿಲ್ಲಾಡಳಿತ ಬರುತ್ತಾ? ಈ ಹಿಟ್ಲರ್ ಆದೇಶಗಳನ್ನ ನಿಲ್ಲಿಸಬೇಕು. ತಾಲೂಕು ಆಡಳಿತ ಆಗ್ಲಿ, ಜಿಲ್ಲಾಡಳಿತ ಆಗ್ಲಿ ಇಲ್ಲಿ ಬಂದು ಫಸ್ಟ್ ಗ್ರಾಮ ಪಂಚಾಯತ್ಗಳಿಗೆ ಮಾಹಿತಿ ಕೊಡಬೇಕು, ಗ್ರಾಮ ಸಭೆಗಳು ಮಾಡಬೇಕು, ರೈತರಿಗೆ ಕೇಳ್ಬೇಕು ಇಂಥದ್ದೊಂದು ಕಂಪ್ನಿ ಬಂದಿದೆ, ನೀವು ಜಮೀನ ಕೊಡ್ಬೇಕು ಅಂತ ಐತೆ, ಹೆಂಗೆ ನೀವೇನಾದ್ರು ಕೊಡ ಮಟ್ಟದಲ್ಲಿ ಇದೀರಾ ಅಂತೇಳಿ ಕೇಳಬೇಕು. ಏನಿಲ್ಲ, ಸರ್ವಾಧಿಕಾರಿಯಾಗಿ ಏನಾದ್ರು ಕಂಪ್ನಿಯವ್ರಿಗೆ ಕೇಳಿದ್ರೆ ಏನ್ ಹೇಳ್ತಾರೆ, ಇದು ಕೇಂದ್ರ ಸರ್ಕಾರದಂತ. ಅದು ಎಲ್ಲೈತೆ ತೋರಿಸ್ಬೇಕು. ಕೇಂದ್ರ ಸರ್ಕಾರದಂದ್ರೆ ಈ ವಿಂಡ್ ಫ್ಯಾನ್ ಪ್ರಾಜೆಕ್ಟ್ ಪ್ರೈವೇಟ್ ಕಂಪ್ನಿ ತಾನೆ, ಮತ್ತೆ ಕೇಂದ್ರ ಸರ್ಕಾರದಂತ ಸುಳ್ಳು ಯಾಕೆ ಹೇಳ್ತೀರಿ? ಸುಳ್ಳು ಯಾಕೆ ಹೇಳಿಸ್ತೀರಿ ನೀವು ತಾಲೂಕು ಆಡಳಿತವರು? ನೀವು ಮತ್ತೆ ನಾವು ಕರ್ನಾಟಕಕ್ಕೆ ಬರ್ತೀರಿ. ಯಾಕಂದ್ರೆ ನೀವು ಕಳ್ಳರಾಗಬಾರ್ದಲ್ಲ. ಬಂದು ರೈತರಿಗೆ ಏನೋ ಒಂದು 1000 ರೂಪಾಯಿ ಬಂದ್ಬಿಡ್ತೀರಿ. ಹೇಳಿ, ಇಲ್ಲ ನಾನು ನೋಟಿಸ್ ಕೊಟ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅಂತೀನಿ. ಅದು ನೀವು ಮಾಡಿದ್ದಾದ್ರಿ ಏನೋ? ಇಲ್ಲಿವರೆಗೂ ನೀವು ಯಾವ ಆಕ್ಷನ್ ತಗೊಂಡಿದ್ದೀರಾ? ವಿತೌಟ್ ಪರ್ಮಿಷನ್ ರೇ ಪಂಚಾಯತಿಯವರೇ ನಿಮಗೆ ಇಲ್ಲಿ ವೆಹಿಕಲ್ ಓಡಾಡೋದಕ್ಕಾಗಲಿ, ಅಲ್ಲೊಂದು ಕಾಮಗಾರಿ ನಡೆಯೋದಕ್ಕಾಗಲಿ ಅವ್ರು ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಎಷ್ಟು ರೆವೆನ್ಯೂ ನೀವು ಉಳಿಸ್ಕೊಂಡು ನಿಮ್ಮ ಖಾತೆಗಳಿಗೆ ಹಾಕೊಂಡಿದ್ರ ಅಂತ ನನಗೆ ಡೌಟ್ ಐತೆ. ಇದೆಲ್ಲ ಕ್ಲಿಯರ್ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ತಾಲೂಕು ಆಡಳಿತಕ್ಕಾಗಲಿ, ಜಿಲ್ಲಾಡಳಿತಕ್ಕಾಗಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಾವು ರೈತರ ಕೈ ಬಾಳೆ ತೊಟ್ಟಿಲ್ಲ, ಬರ್ತೀವಿ, ಯೋಚನೆ ಮಾಡ್ರೆ. ನಾವು ಬಂದ್ರೆ ಮತ್ತೆ ನೀವು ತಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಿಮಗೆ ಊಟದ ನಾವು ಕೊಟ್ಟಿರೋದು, ನಿಮಗೆ ಇರೋ ಕ್ವಾರ್ಟರ್ಸ್ ನಾವು ಕೊಟ್ಟಿರೋದು, AC ಕಾರ್ ಕೊಟ್ಟಿರೋದು ನಾವು. ನಮ್ಮ ಸಂಬಳ ತಗೊಂಡು ನಮಗೆ ಕೆಲಸ ಮಾಡ್ರಿ ಅಂದ್ರೆ ಯಾರ ಮಲ್ಟಿನ್ಯಾಷನಲ್ ಕಂಪ್ನಿಯವ್ರಿಗೆ ನೀವು ದುಡಿಯಾ ಕೊಡ್ತೀರಾ? ಮತ್ತೆ ನಮಗೋಸ್ಕರ ನೀವೇನ್ರಿ ಮಾಡಿದಿರಾ ಇಷ್ಟು ವರ್ಷ? ಈ ಹಿಂದೆ 2010ರಿಂದ ನಾವು ಒಂದು ದಾಖಲೆ ಕಲೆ ಹಾಕಿದ್ವಿ.
ಏನಿತ್ತಪ್ಪ ಅಂದ್ರೆ ಟೆಂಪ್ರೇಚರ್ ಇಲ್ಲಿವರೆಗೂ ನಮ್ದು 25 ಬಂದಿದ್ದೆ ರೇರ್ ಇತ್ತು. ಇವಾಗ 42 ಹೋಗ್ತಾ ಇದೆ. ಕಾರಣ ಇಷ್ಟೇ, 8 ರಿಂದ 9 ಸಾವಿರ ಎಕರೆ ಒಂದೇ ಒಂದು ಸಿಂಗಲ್ ಮರ ಇಲ್ಲ, ಬರೇ ಸೋಲಾರ್ ಪ್ಯಾನೆಲ್ ಅಳವಡಿಸಿದ, ಬರೇ ಸೋಲಾರ್ ಐತೆ. ಒಂದು ಮರ ಇಲ್ಲ ಅಂದ್ರೆ ನಮ್ಗೆ ಆಕ್ಸಿಜನ್ ತೊಂದರೆ ಆಗುತ್ತೆ. ನಾಳೆ ಏನು ನಾವು ಸಿಲಿಂಡರ್ ಹೆಗ್ಲಿಗೆ ಹಾಕ್ಕೊಂಡು ಓಡಾಡ್ಬೇಕಾ? ಏನ್ ಜಿಲ್ಲಾಡಳಿತ ತಾಲೂಕಾಡಳಿತ ಅಧಿಕಾರಿಗಳು ಅವ್ರ ಹತ್ರ ಕೋಟಿಗಟ್ಟಲೆ ದುಡ್ಡು ಇರ್ತದೆ, ಅವ್ರು ವಿಲಾಸಿ ಜೀವನ ಮಾಡ್ತಾರೆ. ನಾವು ಜಗಳೂರು ತಾಲೂಕಿನ ಜನ ಏನಾಗಬೇಕು? 2 ಲಕ್ಷ ಜನ ಇದೀವಿ, ನಾವೇನಾಗಬೇಕು? ನಮ್ಮ ರೈತರು ಜಮೀನುಗಳನ್ನೆಲ್ಲ ಕಟ್ಕೊಂಡು ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಕ್ಕಾಗುತ್ತಾ? ನೀವು ಹೋಗ್ತೀರಿ, ನಾವು ಹೋಗಕ್ಕಾಗಲ್ಲ. ಆಕ್ಸಿಜನ್ ತೊಂದರೆ ಆಗುತ್ತೆ ನಮ್ಮ ಜಗಳೂರು ತಾಲೂಕಿಗೆ. ಹಿಂಗೆ ಇದ್ರೆ ನಮ್ಮ ತಾಲೂಕಲ್ಲಿ 48,000 ಎಕರೆ ಫಲವತ್ತಾದ ಭೂಮಿ ಇತ್ತು. ಅದರಲ್ಲಿ ಇವಾಗ ನನಗೆ ತಿಳಿದಿರೋ ಮಟ್ಟಿಗೆ 10 ರಿಂದ 12,000 ಎಕರೆ ಖರೀದಿ ಮಾಡಿದ್ದಾರೆ. ಇನ್ನೊಂದು 2 ತಿಂಗಳು ಬಿಟ್ವಿ ಅಂದ್ರೆ ಒಂದು 20,000 ಎಕರೆ ಖರೀದಿ ಮಾಡ್ಕೊಂತಾರೆ. ಮುಂದೆ ಏನ್ ಮಾಡ್ತಾರೆ ಗೊತ್ತಾ? ಅವರು ಇವಾಗ 30 ವರ್ಷದವರು ಕೇಂದ್ರ ಸರ್ಕಾರ ಸ್ವಲ್ಪ ಅವ್ರಿಗೆ ಫಂಡ್ ಕೊಟ್ಟಿರ್ತದೆ. ಆಮೇಲೆ ತೆಗೆದು ಅವರು ಮುಂದೆ ಅವ್ರು ವ್ಯವಸಾಯ ಮಾಡ್ತಾರೆ. ಯಾವ ಥರಪ್ಪ ಅಂದ್ರೆ ನಾವಿವಾಗ ಏನು ಬೆಳಿತೀವೋ ಅದನ್ನೇ ಬೆಳಿತಾರೆ, ಆದರೆ ಅವ್ರ ರೇಟಿಗೆ ನಾವು ಕೊಂಡ್ಕೊಬೇಕು. ನಮ್ಮ ತಾಲೂಕಲ್ಲಿ ನಮ್ಮದು ಕೂಲಿ ಇವಾಗ 200-300 ರೂಪಾಯಿ ಇದ್ರೆ ಅವತ್ತು ಅವರು 50 ರೂಪಾಯಿ ಕೊಟ್ಟರು ನಾವು ಹೋಗಿ ಮಾಡ್ಬೇಕು. ಯಾಕಂದ್ರೆ ನಮಗೆ ಜಮೀನು ಇರಲ್ಲ, ನಾವು ನಿರ್ಗತಿಕರು. ನಮ್ಗೆ ಏನು ನಮ್ಗೆ ಹಣದ ಮೂಲನೇ ಇಲ್ಲ ಅಂದಮೇಲೆ ಅವ್ನು 50 ರೂಪಾಯಿ ಕೊಟ್ಟರು ಹೋಗ್ಬೇಕು, 20 ರೂಪಾಯಿ ಕೊಟ್ಟರು ಹೋಗ್ಬೇಕು ಅಂತ ಒಂದು ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ತಂದಿದ್ದಾರೆ. ನಾವೆಲ್ಲ ಈಗಲೇ ಎಚ್ಚೆತ್ಕೊಂಡ್ರೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಹಾಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸ್ತೇನೆ.